ಸ್ವಚ್ಛತೆ ಹಾಗೂ ದೇಶಭಕ್ತಿಯ ಸಂದೇಶದೊಂದಿಗೆ ದೇವಲಗಾಣಗಾಪುರದಲ್ಲಿ ಸ್ವಾತಂತ್ರ್ಯೋತ್ಸವ. ಅಫಜಲಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದ ತಿಪ್ಪಣ್ಣಕಂಟಪ್ಪ ಹೇರೂರ ಪ್ರೌಢಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಶನಿವಾರ ಅದ್ಧೂರಿಯಾಗಿ ಆಚರಿಸಲಾಯಿತು. ಬೆಳಿಗ್ಗೆ 7:30ಕ್ಕೆ ರಾಷ್ಟ್ರಗೀತೆ ಹಾಗೂ ವಂದೇ ಮಾತರಂ ಗಾಯನದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಲೆಯ ನಿರ್ದೇಶಕ ಗುರುನಾಥ ಹೇರೂರ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಜೈ ಭಾರತ ಮಾತೆ ಘೋಷಣೆಗಳನ್ನು ಕೂಗುತ್ತಾ ಅಂಬಿಗರ ವೃತ್ತ, ದತ್ತಾತ್ರೇಯ ದೇವಸ್ಥಾನದ ಆವರಣ, ಗ್ರಾಮ ಪಂಚಾಯತಿಯ ಬಸವೇಶ್ವರ ಚೌಕ್ ಹಾಗೂ ಮಾತಾ ಮಾಣಿಕೇಶ್ವರಿ ವೃತ್ತದ ಮೂಲಕ ಮೆರವಣಿಗೆ ನಡೆಸಿ ಶಾಲೆಗೆ ಮರಳಿದರು. ಕಾರ್ಯಕ್ರಮದಲ್ಲಿ ಬೀದರ್ನ ಸಹ ಪ್ರಾಧ್ಯಾಪಕಿ ಡಾ ನಗಮಾ ಸೋನಾ ಅವರು ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆಯ ಕುರಿತು ಮಾತನಾಡಿದರು. ಒಂದೇ ಲೆವೆಲ್ನಲ್ಲಿ ಅದನ್ನು ನಾವೇನಪ್ಪ ಅಂತಂದ್ರೆ ಗಮನ ಹರಿಸ್ಕೊಂಡು ಎಲ್ಲಿ ಏರುಪೇರು ಆಗದೆ ಅಂತ ದೃಷ್ಟಿನಲ್ಲಿ ಮತ್ತು ಲೈನ್ಗಳನ್ನ ವ್ಯತ್ಯಾಸ ಆಗದೆ ಅಂತ ಶಿಸ್ತುಬದ್ಧವಾಗಿ ಏನಪ್ಪ ಅಂದ್ರೆ ಇಡೀ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಾವು ಪ್ರಭಾತ್ ಫೇರಿಯನ್ನ ಮಾಡಿಕೊಂಡು ಕೊನೆಗೆ ನಮ್ಮ ಶಾಲೆಯಲ್ಲಿ ಬಂದು ನಮ್ಮ ಚಟುವಟಿಕೆಗಳು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಇನ್ನೊಬ್ಬ ನೀವು ಯಾವ ರೀತಿ ಜಾಬ್ ಕೊಟ್ಟು ಅದೇ ರೀತಿ ಮುಂದೆ ಇರಬೇಕು. ಕೇಸರಿ ಬೆಳಿ ಹೆಸರು ಅದೇ ಒಂದು ಶಿಸ್ತುಬದ್ಧವಾಗಿ ಲೈನ್ ಪ್ರಕಾರ ನಾವು ಹೋಗಬೇಕು. ನೀವು ಯಾರೇ ನಡುವ ಹೆಚ್ಚು ಕಮ್ಮಿ ಆದ್ರೂ ಗೊತ್ತಾಗ್ಬೇಕು ಯಾರು ದೇಶದ देश की रक्षा कौन करेगा? ಆಗಮಿಸಿರುವುದರಿಂದ ವಿಶೇಷ ಅವರಿಗೆ ನಮ್ಮ ಗ್ರಾಮಸ್ಥರ ವತಿಯಿಂದ ಸಂಘಟನೆಗಳ ಸ್ವಚ್ಛತೆಯಿಂದ ಅಭಿವೃದ್ಧಿ ಒಂದು ವಿಶೇಷವಾದ ಮಕ್ಕಳ ಸಾಕ್ಷಿಯಾಗಿ ಕೈ ಬಿಡ್ರಿ ಕೈ ಬಿಟ್ಟು ಬರ್ರಿ ಸೆಂಟರ್ನಾಗ. ಈ ಕಡೆ ಬರ್ರು, ಈ ಕಡೆ ಬರ್ರಿ, ಸೆಂಟರ್ನಾಗ ಬರ್ರಿ. ಅಲ್ಲ ಸೆಂಟರ್ನಾಗ ಬರ್ರು, ಸೆಂಟರ್ ಬಿಡ್ರಿ ನನಗೆ.
ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ನಮ್ಮಲ್ಲಿನ ಭೇದಭಾವಗಳನ್ನು ಬದಿಗೊತ್ತಿ ದೇಶದ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಶ್ರಮಿಸಬೇಕು. ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಶಾಲಾ ಆವರಣದಲ್ಲಿ ಹಸಿರು ವಾತಾವರಣ ನಿರ್ಮಿಸುವ ಉದ್ದೇಶದಿಂದ ಸಸಿ ನೆಡುವ ಕಾರ್ಯಕ್ರಮಕ್ಕೂ ಚಾಲನೆ ನೀಡಲಾಯಿತು. ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಕಾರ್ಯಕ್ರಮದಲ್ಲಿ ಭರವಸೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ತಿಪ್ಪಣ್ಣ ಕಂಠಪ್ಪ ಹೇರೂರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಲು ಹಾಗೂ ಹಾರ ಹಾಕಿ ಗೌರವಿಸಲಾಯಿತು. ಅಲ್ಲದೆ ಶಾಲೆಯ ಇತಿಹಾಸ ಹಾಗೂ ವಿಠ್ಠಲ್ ಹೇರೂರ ಅವರ ಸ್ಮರಣೆಗೆ ಸಂಬಂಧಿಸಿದ ಮಾಹಿತಿಯನ್ನೊಳಗೊಂಡ ಪುಸ್ತಕವನ್ನು ಅತಿಥಿಗಳಿಗೆ ವಿತರಿಸಲಾಯಿತು. ದೇವಲಗಾಣಗಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ಸಂಗೀತಾ ಶಿಂಧಿ ಹಾಗೂ ಸಿಬ್ಬಂದಿ, ಶಾಲೆಯ ನಿರ್ದೇಶಕರಾದ ಗುರುನಾಥ ಹೇರೂರ, ರಾಮ ಹೇರೂರ, ಜ್ಯೋತಿ ಹೇರೂರ, ಪ್ರಾಂಶುಪಾಲ ರಾಜಶೇಖರ್ ತಲಾರಿ, ಡಾಕ್ಟರ್ ನಾಗಮಾಸೋಣ, ಡಾಕ್ಟರ್ ಮಹೇಂದ್ರ, ರಾಜು ಹೇರೂರ, ಓಂಕಾರ್ ಹೇರೂರ, ಶಿಕ್ಷಕರಾದ ದತ್ತಾ ನಡವಿಕೇರಿ, ಗಣೇಶ್ ರಾಠೋಡ್, ಅಶೋಕ್ ಭೂವಿ, ಶಿವಕುಮಾರ್ ಗವಳಿ, ಶ್ರೀದೇವಿ ಅತ್ಲಪುರ, ಗೀತಾ ಮೋತಿ, ಭಾಗ್ಯಶ್ರೀ ಪಾಟೀಲ್, ನಿಂಗಣ್ಣ, ಸಂತೋಷ್ ಉಡಗಿ, ಇನಾಬಾಯಿ ರಾಠೋಡ್ ಸೇರಿದಂತೆ ಶಿಕ್ಷಕರು ರೈಟ್. ಕರೆಕ್ಟ್. ನಮಸ್ಕಾರ ಎಲ್ಲರಿಗೂ. ಇವತ್ತು ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರದ ನಮ್ಮ ಸಂಸ್ಥೆಯಾದ ಟಿ.ಕೆ. ಹೇರೂರ್ ಶಾಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳ ಮುಂದಿನ ರೂಪುರೇಷೆಗಳನ್ನು ಯಾವ ರೀತಿ ಮಾಡಬೇಕನ್ನೋ ಚರ್ಚೆ ಮಾಡಿದ್ದೇವೆ. ಅಲ್ಲದೆ ಈಗ ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಇಲ್ಲೆಲ್ಲ ನಮ್ಮ ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಬೀದರ್ ಪ್ರಾಧ್ಯಾಪಕರಾದ ನಗ್ಮಾ ಅವರು ಪರಿಸರ ಜಾಗೃತಿ ಕುರಿತು ಭಾಳ ಚೆನ್ನಾಗಿ ಮಾತಾಡಿದ್ರು. ಅದೇ ರೀತಿಯಾಗಿ ಈ ಸ್ವಾತಂತ್ರ್ಯ ದಿನದಲ್ಲೆಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದ ಬಗ್ಗೆ ಕುರಿತು ಹೇಳಲಾಯಿತು. ಶ್ರೀ ತಿಪ್ಪಣ್ಣ ಕಂಠಪ್ಪ ಹೇರೂರು ಅನುದಾನಿತ ಪ್ರೌಢಶಾಲೆ ಹಾಗೂ ಶ್ರೀ ವ್ಯಾಸ ಮಹರ್ಷಿ ವಿದ್ಯಾರ್ಥಿ ವಸತಿ ನಿಲಯದ ಈ ಒಂದು ಅಂಗಳದಲ್ಲಿ ನಾವೆಲ್ಲರೂ ಇಂದು ಸರಿಯಾಗಿ ಬೆಳಗ್ಗೆ 7:25
ಬಾನಂಗಳದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿ ಅದಕ್ಕೆ ಸಲಾಮಿಯನ್ನ ಕೊಡೋದ್ರ ಮುಖಾಂತರ ವಂದೇ ಮಾತರಂ ಹಾಡಿನೊಂದಿಗೆ ದೇಶಕ್ಕೆ ನಾಡಿಗೆ ಗೌರವವನ್ನ ಸಲ್ಲಿಸಿದ್ದೇವೆ. ಅದೇ ರೀತಿ ಸಂಸ್ಥೆಯ ನಿರ್ದೇಶಕರು ಮಾರ್ಗದರ್ಶಕರು ಆದ ಗುರುನಾಥ್ ಹಿರೋಜಿ ಅವರೇ, ರಾಮವೀರನವರೇ, ಓಂಕಾರ ಅವರೇ, ಅದೇ ರೀತಿ ನಮ್ಮೆಲ್ಲ ಆಡಳಿತ ಮಂಡಳಿಯ ವರ್ಗದವರೇ ಹಾಗೂ ವಿಶೇಷವಾಗಿ ನಮ್ಮ ಗಾಣಗಾಪುರದ ಸ್ವಚ್ಛತೆಯ ಸಂಕಲ್ಪವನ್ನು ಇಟ್ಕೊಂಡು ಬಹಳ ದೂರದಿಂದ ಬೀದರ್ನ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ನಗ್ಮಾ ಸೋನಾ ಮೇಡಮ್ ಅವರು ಸುಮಾರು ಒಂದು ವಾರದ ಹಿಂದೆನೆ ಅವರು ನನಗೆ ಕರೆ ಮಾಡಿದ್ರು. ಸೊ ಈ ರೀತಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ, ನಾವು ನಮ್ಮ ತಂಡದ ಜೊತೆ ನಾವು ಬರ್ತೀವಿ ಅಂದಾಗ ಬಹುಶಃ ನಮ್ಗೆ ಬಹಳ ಸಂತೋಷ ಅನಿಸ್ತು. ಯಾಕಂತಂದ್ರೆ ನಮ್ಮ ಶಾಲೆ ಸುಮಾರು ನನ್ಗನ್ಸಿದ ಹಾಗೆ ನಾವು 2010ರಿಂದ ಈಗ ಅಂದ್ರೆ 16 ವರ್ಷದಿಂದ, ಅದಕ್ಕೂ ಮುಂಚೆನೂ ಕೂಡ ಒಳ್ಳೆಯ ಕಾರ್ಯಕ್ರಮ ಚಟುವಟಿಕೆಯನ್ನು ನಡೆಸ್ತಾ ಬಂದಿದೆ. ಹಾಗೆ ನಾವು ಕೂಡ ಹಿರೋಜಿಯವರ ಒಂದು ಮಾರ್ಗದರ್ಶನದಲ್ಲಿ ಯಾರೇ ಒಂದು ಒಳ್ಳೆಯ ಕಾರ್ಯ ಮಾಡ್ತಾರೆ ಅಂತಂದ್ರೆ ಅವರನ್ನ ನಾವು ಕೈಬೀಸಿ ಕರಿತೀವಿ. ಅದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲೇನೆ, ನೀವು ನಮ್ಗೆ ಮಾಡ್ಬೇಕು, ನಮ್ಮ ಶಾಲೆನೇ ಉದ್ಧಾರ ಮಾಡ್ರಿ, ಮೊದಲು ನಮ್ಗೆ ಬಿಲ್ಡಿಂಗ್ ಕಟ್ಸ್ಕೊಡ್ರಿ ಅನ್ನುವಂಥದ್ದು ನಮ್ಮಲ್ಲಿ ಮನಸ್ಥಿತಿ ಇಲ್ಲ. ಸೊ ನಾವು ಇಡೀ ಏನು ದೇಶದಿಂದ ಡಾಕ್ಟರ್ ನಗ್ಮಾ ಸೋನಾ ಮೇಡಮ್ ಅವರು ಹೇಳಿದ್ರು ಬರ್ತಾ ಇದ್ದಾರೆ ಯಾತ್ರಿಕರು ಅಂತ ಹೇಳಿದ್ರು, ಅವರಿಗೆ ವಿಶೇಷವಾಗಿ ನಮ್ಮ ಶಾಲೆಯಿಂದ ಉಚಿತವಾಗಿ ಪಾರ್ಕಿಂಗ್ ಅನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ. ವಿಶೇಷವಾಗಿ ಈ ಒಂದು ರೋಡಿಂದ ಆ ರೋಡಿನವರೆಗೂ ಸುಮಾರು 2,000 ವಾಹನಗಳನ್ನ ನಿಲ್ಬಹುದು ನಾವು. ಅದಕ್ಕೆ ನಾವೇನಾದ್ರೂ ಕಲೆಕ್ಟ್ ಮಾಡಿದ್ರೆ ರಾಮ ಹೇರೋರು ನಾವು ಒಂದು ಫಾರ್ಚುನರ್ ಕಾರ್ನ ತಿರುಗಾಡ್ತಿದ್ದೇವೆ, ಅದು ಮಾಡ್ತಾ ಇಲ್ಲ. ವಿಶೇಷವಾಗಿ ಹೆಲಿಕಾಪ್ಟರ್ಸ್ ಎಲ್ಲ ಬರ್ತಾವ್ರೆ.